ಸ್ನೇಹಿತರೆ, ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಇರೋದು ಬಂದ್ಬಿಟ್ಟು ಭಾರತ ಮಾತೆ ತಾಯಿ. ಆ್ಯಕ್ಚುಲಿ ಈ ಒಂದು ಪ್ಲೇಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಪ್ಲೇಸ್ ಇರೋದು ಬಂದ್ಬಿಟ್ಟು ಕನ್ಯಾಕುಮಾರಿಯಲ್ಲಿ ಬಂದ್ಬಿಟ್ಟು ಗಾಂಧಿ ಮೆಮೋರಿಯಲ್ ಪಕ್ಕದಲ್ಲೇ ಈ ಒಂದು ಪ್ಲೇಸ್ ಇರುತ್ತೆ. ಆ್ಯಕ್ಚುಲಿ ಭಾರತ ಮಾತೆ ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಆಹ್ಲಾದಕರವಾಗಿದೆ, ಎಷ್ಟೊಂದು ಚೆನ್ನಾಗಿದ್ದಾರೆ ಭಾರತ ಮಾತೆ. ಆ್ಯಕ್ಚುಲಿ ನೋಡ್ತಾ ಇದ್ದರೆ ಇಲ್ಲಿ ಒಂದು ಸ್ಫೂರ್ತಿ ಬರುತ್ತೆ. ಆ್ಯಕ್ಚುಲಿ ನಮ್ಮ ಇಂಡಿಯಾನ ಕವರ್ ಮಾಡಬೇಕು, ನಮ್ಮ ಇಂಡಿಯಾನ ಸುತ್ತಬೇಕು, ಇಂಡಿಯಾ ಅಂದರೆ ಏನು ಆ್ಯಕ್ಚುಲಿ ಅಂದ್ಬಿಟ್ಟು. ಆ್ಯಕ್ಚುಲಿ ಕನ್ಯಾಕುಮಾರಿ ಅಂದರೆ ಏನೋ ಒಂಥರ ಪವರು, ಏನೋ ಒಂಥರ ಪಾಸಿಟಿವ್ನೆಸ್ಸು ಏನೋ. ಬಟ್ ಕನ್ಯಾಕುಮಾರಿ ಅಂದರೆ ನಿಜವಾಗ್ಲೂ ನಾನು ಈ ಒಂದು ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೆ, ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡೋಕ್ಕೆ ಒಂದು ಮೇಯ್ನ್ ರೀಸನ್ ಅಂದರೆ ಸೊ ಈ ಥರ ಒಂದು ಪ್ಲೇಸ್ ಆಗಿರ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಸ್ವಾಮಿ ವಿವೇಕಾನಂದ ಬಗ್ಗೆ ನೀವು ಸ್ವಲ್ಪ ನೋಡ್ತಾ ಇರ್ಬೋದು. ಯೂತ್ಗೆ ತುಂಬ ಪ್ರೇರಣೆ ಆಗಿದ್ದಾರೆ ಅವರು. ಮತ್ತು ಅವರು ಆ್ಯಕ್ಚುಲಿ ಇವತ್ತಿಗೂ ಸಹ ಅವರು ಜೀವಂತವಾಗಿದ್ದಾರೆ. ನಿಜವಾಗ್ಲೂ ಸ್ವಾಮಿ ವಿವೇಕಾನಂದ ಅವರ ಒಂದು ಪ್ರೇರಣೆ ಆಗಿರ್ಬೋದು, ಇಲ್ಲ ಅಂದರೆ ಅವರ ಒಂದು ಯುವಶಕ್ತಿ ಆಗಿರ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅದು. ಬಟ್ ರಾಕ್ ಮೆಮೋರಿಯಲ್ ನೀವು ತೋರಿಸಿದ್ರೆ ರಾಕ್ ಮೆಮೋರಿಯಲ್ಲು ನಿಜವಾಗ್ಲೂ. ಬಟ್ ರಾಕ್ ಮೆಮೋರಿಯಲ್ ಯಾವ ಥರ ಇದೆ ಅಂದ್ಬಿಟ್ಟು ರಾಕ್ ಮೆಮೋರಿಯಲ್ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದ್ರ ಪಕ್ಕದಲ್ಲಿ ಒಂದು ಬೀಚಸ್ ಆಗಿರ್ಬೋದು, ಮತ್ತು ಇಲ್ಲೊಂದು ಇಲ್ಲೊಂದು ತ್ರಿವೇಣಿ ಸಂಗಮ ಆಗಿರ್ಬೋದು, ಈ ಪಾರ್ಕು, ಈ ಒಂದು ಪ್ಲೇಸಸ್ ಎಲ್ಲ ನಿಜವಾಗ್ಲೂ ನನ್ನ ಒಂದು ಲಾಸ್ಟ್ ಒಂದು ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದ್ಬಿಟ್ಟು. ಮತ್ತು ಓಕೆ, ನಾವು ಇವತ್ತು ಬಂದ್ಬಿಟ್ಟು ಡೇ 1 ಇಲ್ಲಿಗೆ ನಾವು ಕ್ಲೋಸ್, ಬಟ್ ಎಂಡ್ ಮಾಡೋಣ ಡೇ 1 ಇಲ್ಲಿಗೆ. ಆ್ಯಕ್ಚುಲಿ ಇವಾಗ ಬಂದ್ಬಿಟ್ಟು ನಾವು ನೈಟು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಯಾವ ಥರ ಸ್ಟೇ ಮಾಡ್ತೀವಿ, ಯಾವ ಥರ ಫುಡ್ ಅಂದ್ಬಿಟ್ಟು. ಮಧ್ಯಾಹ್ನ ನೀವು ನೋಡಿದ್ರೆ ಮಾರ್ನಿಂಗ್ ಬಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲಿ ನನಗೆ ಇವತ್ತು ಅಮೌಂಟು ತುಂಬ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ. ಆ್ಯಕ್ಚುಲಿ ಏನು ಅಮೌಂಟ್ ಏನಾಗಿಲ್ಲ. ಮಾರ್ನಿಂಗ್ ಬಂದ್ಬಿಟ್ಟು 30 ರೂಪಾಯಿ ಒಂದು ಇಡ್ಲಿ, ಮತ್ತು ಬಂದ್ಬಿಟ್ಟು ಅಲ್ಲಿ ಬೋಟೆಲ್ಲ ಹೋಗೋಕ್ಕೆ, ಅಲ್ಲಿ ಟೆಂಪಲ್ಗೆ ಎಂಟ್ರಿ ಫೀಸ್ ಅದು ಇದೆಲ್ಲ ಒಂದು 100 ರೂಪೀಸ್ ಆದರೆ ಹೋಯಿತು. ನೆಕ್ಸ್ಟ್ ಎಲ್ಲ ಒಂದು 200. ನೆಕ್ಸ್ಟ್ ಬಂದ್ಬಿಟ್ಟು ಲಾಕರ್ಗೆ ಒಂದು 100 ರೂಪೀಸ್, ಜಸ್ಟ್ ಒಂದು 200-300 ಎಲ್ಲ ಹೋಯಿತು. ಮತ್ತು ಇವಾಗ ಬಂದ್ಬಿಟ್ಟು ನಾವು ರೂಮು ಸ್ಟೇ ಅದು ಯಾವುದೂ ಬೇಕಾಗಿಲ್ಲ. ಆ್ಯಕ್ಚುಲಿ ನಿಮಗೆಲ್ಲ ತೋರಿಸ್ದಲ್ಲ ನಾನು ಲಾಕರಲ್ಲಿ. ಬಟ್ ಲಾಕರಲ್ಲಿ ನಮ್ಗೆ ವಾಶ್ರೂಮು ಎಲ್ಲಲ್ಲೇ ಸಿಗುತ್ತೆ. ಬಟ್ ಸ್ನಾನ ಮಾಡೋಕ್ಕೆ ಜಸ್ಟ್ ಒಂದು 30 ರೂಪಾಯಿ ಕೊಟ್ಟರೆ ಆರಾಮಾಗಿ ಸ್ನಾನ ಮಾಡ್ಕೊಂಬರ್ಬೋದು ನಾವು. ಸೊ ಸ್ಟೇ. ಬಟ್ ಊಟಕ್ಕೆ ನೀವು ನೋಡಿದ್ರಲ್ಲ, ಆ್ಯಕ್ಚುಲಿ ಊಟ ಬಂದ್ಬಿಟ್ಟು ನಾನೇ ಪ್ರಿಪೇರ್ ಮಾಡ್ಕೊಂಬಿಡ್ತೀವಿ. ನಮಗೆ ಊಟ ಬಂದ್ಬಿಟ್ಟು ಏನೋ ಮಾಸ್ಟ್ಲಿ ಆ್ಯಕ್ಚುಲಿ ಒಂದು ಟೈಮು ಬೇಕಾದ್ರೆ ಹೋಟ್ಲಲ್ಲಿ ತಿನ್ಬೋದು, ಒಂದು ಟೈಮ್ 2 ಟೈಮು. ಬಟ್ ನಾವು ಡೈಲಿ ಹೋಟೆಲಲ್ಲಿ ತಿನ್ನಬೇಕಂದ್ರೆ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋಲ್ಲ, ನಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಗ್ಯಾಸ್ ಪ್ರಿಪೇರ್ ಮಾಡಿದ್ದೀನಿ. ಗ್ಯಾಸು, ಸ್ಟವ್ ಆಗಿರ್ಬೋದು, ಮತ್ತು ಒಂದು ಪರೋಟ ಆಗಿರ್ಬೋದು. ನಮ್ಮ ತಾಯಿ ಬಂದ್ಬಿಟ್ಟು ನಮಗೆ ಒಂದು ಸ್ವಲ್ಪ ಫುಡ್ ಐಟಮು ಸ್ವಲ್ಪ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ನನಗೆ ಆ್ಯಕ್ಚುಲಿ 1 ಮಂತು ಆ ಥರ ನಂಗೆ ಹೆಲ್ಪ್ ಆಗುತ್ತೆ. ಅದರಿಂದ ನಾನು ಫುಡ್ಡಿಗೆ ನಂಗೆ ಅಷ್ಟೊಂದು ಎಕ್ಸ್ಪೆನ್ಸಸ್ ಅಂದರೆ ಆಗೋಲ್ಲ. ಮತ್ತು ರೂಮ್ಗೆ ನೀವು ನೋಡ್ತಾರೆ ಆ್ಯಕ್ಚುಲಿ ನಾನು ಬೈ ಚಾನ್ಸ್ ಏನಾದರೂ ಎಮರ್ಜೆನ್ಸಿ ರೂಮ್ ಬೇಕಂದರೆ ಮಾತ್ರ ನಾನು ಹಾಸ್ಟೆಲ್ ಪ್ರಿಪೇರ್ ಮಾಡ್ತೀನಿ, ಇಲ್ಲಾಂದರೆ ನಾನು ಟೆಂಟಲ್ಲೇ ನಾನು ಸ್ಟೇ ಮಾಡ್ತೀನಿ. ಸೊ ಯಾಕಂದರೆ ನಾನು ಈ ಒಂದು ಇಂಡಿಯಾನ ನನ್ನ ಕಣ್ಣಿಂದ ನಾನು ನಿಮಗೆ ತೋರಿಸ್ಬೇಕು, ಅದೊಂದು ಪ್ರಯತ್ನ ನನಗೆ. ಯಾಕಂದರೆ ಇದು ಯಾವಾಗೂ ಇದು ವಿಫಲ ಆಗೋಕ್ಕೆ ಸಾಧ್ಯ ಆಗಬಾರ್ದು. ಆ್ಯಕ್ಚುಲಿ ಏನೇ ಕಷ್ಟ ಬರಲಿ, ಬಟ್ ನನಗೆ ಅದೆಷ್ಟೇ ಇದಾಗಿರಲಿ, ನಾನು ಇಂಡಿಯಾನ ಫುಲ್ ಕವರ್ ಮಾಡಲೇಬೇಕಾಗತ್ತೆ. ನಾನು ಮಾಡಿಬಿಟ್ಟು ಬಟ್ ನಮ್ಮ ಇಂಡಿಯಾ ಯಾವ ಥರ ಇದೆ ಅಂದ್ಬಿಟ್ಟು ನಾನು ನಿಮಗೆ ಒಂದು ತೋರಿಸೋ ಪ್ರಯತ್ನ ಪಡ್ತೀನಿ. ಆ್ಯಕ್ಚುಲಿ ಡೇ 1 ನೀವು ನೋಡ್ತಾ ಇರ್ಬೋದು, ಡೇ 1 ಬಂದ್ಬಿಟ್ಟು ಈ ಥರ ಇದೆ. ಡೇ 1 ಆ್ಯಕ್ಚುಲಿ ಇವತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ಮಾರ್ನಿಂಗಿಂದ ಬಂದು. ಬಟ್ ಆ್ಯಕ್ಚುಲಿ ಮಾರ್ನಿಂಗಿಂದ ನಾನು ಹೇಳ್ತಾ ಇದ್ದೀನಿ, ರಶ್ ಇಲ್ಲ ಮಾರ್ನಿಂಗಿಂದ. ನನಗೆ ಮಾರ್ನಿಂಗಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀವಿ, ತುಂಬ ಬಿಸಿಲು. ಬಟ್ ಇವಾಗ ಸ್ವಲ್ಪ ಕೂಲಾಗಿ ರೆಸ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದು ಜಾಗ ಆಗ್ತಿರ್ಬೋದು ನೋಡಿ, ತುಂಬ ಆಟ ಆಡ್ಕೊಳ್ಳೋಕ್ಕಾದ್ರೆ ಈ ಥರ ನಾವು ಇನ್ನೂ ನಾನು ನಿಮ್ಗೆಲ್ರಿಗೂ ಒಂದು ಸಂದೇಶ ಹೇಳ್ತೀನಿ. ಬಟ್ ಯಾಕಂದರೆ ಯಾವಾಗೂ ಚಿಕ್ಕ ಮಕ್ಳು ಇರೋ ಥರ ಟ್ರೈ ಮಾಡಿ. ಯಾಕಂದರೆ ಆ ಥರ ಒಂದು ಲೈಫು, ಚಿಕ್ಕ ಮಕ್ಳ ಥರ ಒಂದು ಲೈಫು, ಒಂದು ಜೋಲಿ ಯಾವಾಗೂ ಸಿಗೋಲ್ಲ. ಆದಷ್ಟು ಚಿಕ್ಕ ಮಕ್ಕಳಾಗೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಏನೂ ಅಷ್ಟೊಂದು ಲೈಫ್ ಬಗ್ಗೆ ಏನು ಗೊತ್ತಿರಲ್ಲ. ಬಟ್ ಏನೋ ಅವ್ರ ಒಂಥರ ಬಟ್ ಎಂಜಾಯ್ಮೆಂಟು ಅದೇ ಒಂಥರ. ಬಟ್ ಯಾವತ್ತಿದ್ರೂ ಚಿಕ್ಕ ಮಕ್ಕಳಾಗೋಕ್ಕೆ ಒಂಥರ ಪ್ರಯತ್ನ ಪಡಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ಲ, ನಾವು ಅದೇ ಥರ ಹೋಗ್ಬಿಟ್ಟು ಆಟ ಆಡೋಣ. ಓಕೆ, ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಗಾಂಧಿ ಮೆಮೋರಿಯಲ್. ಸೊ ನಮ್ಮ ಗಾಂಧಿ ಅಲ್ಲಿ ಕೂತಿದ್ದಾರೆ ನೋಡಿದ್ರ. ಸೊ ಹೋಗೋಣ ಅಲ್ಲಿಗೆ, ಹೋಗ್ಬಿಟ್ಟು ಗಾಂಧಿ ಹತ್ರ ವಿಸಿಟ್ ಮಾಡೋಣ ಒಂದು ನಿಮಿಷ ಹಂಗೆ ರೀ. ಸೊ ಫಸ್ಟ್ ಒಳಗಡೆ ಹೋಗೋಣ ನಾವು. ಆಯ್ತಾ, ಬನ್ನಿ ಒಳಗಡೆ ಹೋಗೋಕೆ ನಾವು ಪ್ರಯತ್ನ ಮಾಡೋಣ. ನೋಡೋಣ ಬನ್ನಿ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಬಾಲ ಗಾಂಧಿ ಕಾಣಿಸ್ತಾನೆ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಗಾಂಧಿ ಬಗ್ಗೆ ಸ್ವಲ್ಪ ಬರೆದಿದ್ದಾರೆ. ಆ್ಯಕ್ಚುಲಿ ನೀವು ಬೇಕಾದ್ರೆ ಟೈಮ್ ಇದ್ದರೆ ನೋಡಿ ಓದ್ಕೊಳ್ಳಿ. ಆ್ಯಕ್ಚುಲಿ ಮಹಾತ್ಮ ಗಾಂಧಿ, ಸೊ ಅವ್ರು ಬರ್ತಾಗಿರ್ಬೋದು ಎಲ್ಲ ಹಾಕಿದ್ದಾರೆ ನೋಡಿ. ಓಕೆ, ನಿರೀಕ್ಷಣೆ ಮಾಡ್ಕೊಳ್ಳಿ. ಆ ಕಡೆ ಹಿಂದಿಯಲ್ಲಿ ಹಾಕಿದ್ದಾರೆ. ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದರೆ ಪ್ಲೇಸ್ ಆದರೆ ಈ ಥರ ಪ್ಲೇಸ್ ಇದೆ. ಸೊ ಅವರ ಕೊನೆ ಕ್ಷಣದಲ್ಲಿ ಅವರ ಒಂದು ಅಸ್ಥಿಕಾದರೆ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಇದೇ ಒಂದು ಪ್ಲೇಸಲ್ಲಿ. ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ಗಾಂಧಿ, ಮಹಾತ್ಮ ಗಾಂಧಿ 1986-1948. ಓಕೆ, ನೋಡಿದ್ರಾ? ಬಂದ್ಬಿಟ್ಟು ಗಾಂಧಿ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಬಾಲ ಗಾಂಧಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್. ಆ್ಯಕ್ಚುಲಿ ನಿಮ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಡೀಪಾಗಿ ನಾನು ಒಂದು ಡಿಸ್ಕಷನ್ ಮಾಡ್ತೀನಿ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಗುಜರಾತ್ಗೆ ಹೋಗೋಣ, ಅಲ್ಲಿ ನಾವು ಡೀಪಾಗಿ ಡಿಸ್ಕಷನ್ ಮಾಡ್ತೀನಿ ಅವ್ರ ಬಗ್ಗೆ.
ಸೊ ಇಲ್ಲಿ ನೋಡಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಭಗತ್ ಸಿಂಗ ಇಲ್ಲ ಸಾರಿ ಗಾಂಧಿ ಚಿಕ್ಕ ಸ್ಮಾಲ್ ಗಾಂಧಿಯವರು ಗಾಂಧಿ ಆ್ಯಂಡ್ ಕಸ್ತೂರ್ಬಾಯಿ ಇಲ್ಲಿ ಆ್ಯಕ್ಚುಲಿ ಅವ್ರ ತುಂಬ ಫೋಟೋಸ್ ಇದೆ ನೋಡಿ. ಆ್ಯಕ್ಚುಲಿ ಆವಾಗಿನ ಕಾಲದಲ್ಲಿ ಹೆಂಗೆ ಯಾವ ಥರ ಇತ್ತು ಅಂದ್ಬಿಟ್ಟು ಅದನ್ನೇ ಒಂದು ರಾಕ್ ಮೆಮೋರಿಯಲ್ ಆಗಿ ಮಾಡಿದ್ದಾರೆ, ಗಾಂಧಿ ರಾಕ್ ಮೆಮೋರಿಯಲ್. ಸೊ ಈ ಥರ ಇದೆ. ನಮ್ಮ ಬಾಲ ಗಾಂಧಿ ನೋಡಿ ಈ ಥರ ಆ್ಯಕ್ಚುಲಿ ನೋಡಿ ನೆಹರು ಆಗಿರ್ಬೋದು, ಗಾಂಧಿ ಆ್ಯಕ್ಚುಲಿ ನನಗೆ ಬಂದ್ಬಿಟ್ಟು ನನಗೆ ನಿಮಿಷ ನೋಡ್ತಾ ಇರ್ಬೋದು ಸರ್. ಇದು ಒಂದು ಸ್ಕೂಲ್ ಆಗಿರ್ಬೋದು ನೋಡಿ, ನೋಡಿ ಸ್ಕೂಲು. ಆ್ಯಕ್ಚುಲಿ ನನಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ನಿಜವಾಗ್ಲೂ ಅವ್ರ ಬಗ್ಗೆ ನೀವು ತಿಳ್ಕೋಬೇಕು. ನಿಜವಾಗ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ನಾನು ಒಂದು ಡೀಪಾಗಿ ಒಂದು ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಾವು ಇದರಲ್ಲಿ ಎಲ್ಲ ಒಂದು ಪರ್ಸನ್ಸ್ ಬಗ್ಗೆನೂ ಬಟ್ ಇಲ್ಲಿ ನೋಡಿ ಇದೊಂದು ಮೆಸೇಜ್ ಇದು ಮಾಡ್ಕೊಳ್ಳಿ ನೋಡಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದರೆ ನೀವು ಗಾಂಧಿ ಸ್ಟ್ಯಾಚು ಅದ್ರ ಈ ಥರ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಿ, ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಲ್ಲಿದೆ. ಆ್ಯಕ್ಚುಲಿ ನಮ್ಮ ಫೇವ್ರೇಟ್ ನಂಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ತುಂಬ ಇಷ್ಟ ನನಗೆ. ಆ್ಯಕ್ಚುಲಿ ನಾನು ಅವ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಆ್ಯಕ್ಚುಲಿ ಇವತ್ತು ನಮ್ಮ ಇವತ್ತೆಲ್ಲ ಒಂದು ಇಂಡಿಯಾ ಥರ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್. ಅದನ್ನು ಯಾರೂ ಮರಿಬಾರ್ದು. ಆ್ಯಕ್ಚುಲಿ ಇಲ್ಲಿ ಇವತ್ತು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲ ಅಂದರೆ ಇವತ್ತು ಇಂಡಿಯಾ ಬಂದುಬಿಟ್ಟು ಚೂರಾಗೋದು ಇವತ್ತು ಇಂಡಿಯಾ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಪಾಗಿ ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಅವರು ಇಲ್ಲಿ ಬಂದ್ಬಿಟ್ಟು ಲೀಡರ್ಸ್ ಬಂದ್ಬಿಟ್ಟು ಅಸೆಂಬ್ಲಿ ಅದ್ರ ಬಗ್ಗೆ ಲೀಡರ್ಸ್ ಬಗ್ಗೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ನಮಗೆ ಇಲ್ಲಿ ಬಂದ್ಬಿಟ್ಟು ಇದು ಸರಿ ಇಲ್ಲಿ ತೋರಿಸ್ಬಿಟ್ಟೆ. ಇಲ್ಲಿ ನೋಡಿ ಈ ಥರ ಅದೇ ಇದೆ ಸೆಂಟರ್ ಇದೆ ನೋಡಿ, ತುಂಬ ಎಷ್ಟು ಚೆನ್ನಾಗಿದೆ ನೋಡಿ, ಗಾಂಧಿ ರಾಕ್ ಮೆಮೋರಿಯಲ್. ಸೊ ಇದು ಆ್ಯಕ್ಚುಲಿ ಇಲ್ಲಿ ನಮ್ಮ ಗಾಂಧಿ ಇಲ್ಲಿ ಕೂತಿದ್ದಾರೆ. ಓಕೆ, ಸೊ ಗಾಂಧಿ ಅವರು ಒಂದು ನಿಮಿಷ ಮಲಗಿರೋದು ಯಾವ ಥರ ಇದೆ ನೋಡಿ. ಆ್ಯಕ್ಚುಲಿ ಗಾಂಧಿ ಮೆಮೋರಿಯಲ್, ಗಾಂಧಿ ಬಗ್ಗೆ ಎಲ್ಲ ಒಂದು ತುಂಬ ಫೋಟೋಸ್ ಕಲೆಕ್ಟ್ ಮಾಡಿದ್ದಾರೆ. ಸೊ ನೋಡಿ ಸೊ ನೋಡ್ತಾರೆ. ಆ್ಯಕ್ಚುಲಿ ಗಾಂಧಿ ಬಂದ್ಬಿಟ್ಟು ಮೋಸ್ಟ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಚಿಕ್ಕ ಮಗುಗೆ ನೋಡ್ತಾ ಇದ್ದಾರೆ ಗಾಂಧಿ. ಮತ್ತು ಇಲ್ಲಿ ಜವಾಹರ್ಲಾಲ್ ನೆಹರು ಜೊತೆ ಗಾಂಧಿ ಅಸೆಂಬ್ಲಿ ನೋಡಿ, ಗಾಂಧಿ ಬಂದ್ಬಿಟ್ಟು ಅಸೆಂಬ್ಲಿ ಇದು ಗಾಂಧಿ ಅರೈವಿಂಗ್ ಟು ಮೀಟ್ ದಿ ವಿಕ್ಟೋರಿ ಇನ್ ದಿ ಸಿಮ್ಲಾ ಕಾನ್ಫರೆನ್ಸ್. ಓಕೆ, 1945 ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು 1945 ಗಾಂಧಿ ಅರೈವಿಂಗ್ ಇನ್ ಸಿಮ್ಲಾ ಟು ಪಾರ್ಟಿಸಿಪೇಟ್ ಇನ್ ದಿ ಕಾನ್ಫರೆನ್ಸ್ 1945. ಓಕೆ, ಸೊ ಇದೊಂದು ಗಾಂಧಿ ರಾಕ್ ಮೆಮೋರಿಯಲ್. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ಬೋದು. ಮೋಸ್ಟ್ಲಿ ನಾನು ಒಂದು ಮೆಸೇಜ್ ಆದರೆ ನಿಮಗೆ ಕವರ್ ಮಾಡೋಕ್ಕೆ ಇದು ಮಾಡ್ತೀನಿ. ಸೊ ನಿಮಗೆ ಬೆಸ್ಟು ಅನ್ಸಿರೋ ಮೆಸೇಜ್ ಸೊ ನಾನು ಕಾಮೆಂಟ್ ಮಾಡ್ಬೋದು. ಇಲ್ಲಿ ನೋಡಿ, ಫಸ್ಟ್ ದಿ ಇಗ್ನೋರ್ ಯು, ದೆನ್ ಯು ದೇ ಲಾಟ್ ಅಟ್ ಯು, ದೆನ್ ದೇ ಫೈಟ್ ಯು, ದೆನ್ ದೇ ವಿಲ್ ಯು. ಇದಂತೂ ಜೋಲ್ ಇಲ್ಲಿ ನೋಡಿ, ಅದ್ಭುತವಾಗಿದೆ ಮೆಸೇಜ್ ಅಂತೂ, ತುಂಬ ಚೆನ್ನಾಗಿದೆ ಮೆಸೇಜ್. ಸೊ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು, ಗಾಂಧಿ ರೂಮ್ ಆದರೆ ಈ ಥರ ಇತ್ತು ಮೋಸ್ಟ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡಿ, ದಿ ಗಾಂಧಿ ರೂಮ್ ಅಂಡ್ ಶಬರಿಮತಿ ಆಶ್ರಮ. ಆ್ಯಕ್ಚುಲಿ ನಾವು ಶಬರಿಮತಿ ಆಶ್ರಮ ನಾವು ವಿಸಿಟ್ ಮಾಡ್ತೀವಿ, ನಾನು ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಇನ್ನೂ ನಾವು ಸ್ವಲ್ಪ ಪೇಷನ್ಸಾಗಿ ನೋಡ್ತಾ ಹೋಗೋಣ, ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ, ಶಬರಿಮತಿ ಆಶ್ರಮ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಬಂದ್ಬಿಟ್ಟು ನೋಡಿ, ಸಿಂಪಲ್ ಲೈಫ್ ಆಫ್ ಮಹಾತ್ಮ ಗಾಂಧಿ ನೋಡಿ. ಆ್ಯಕ್ಚುಲಿ ಮಹಾತ್ಮ ಗಾಂಧಿ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿದ್ದೀರಂತೆ ನೋಡಿ. ಆ್ಯಕ್ಚುಲಿ ಓಕೆ, ಇದೊಂದು ಬಂದ್ಬಿಟ್ಟು ನಮ್ಮ ಮಹಾತ್ಮ ಗಾಂಧಿ ರಾಕ್ ಮೆಮೋರಿಯಲ್. ಓಕೆ, ನೋಡಿದ್ರಲ್ಲ. ಸೊ ಇವಾಗ ಹಂಗೆ ನಾವು ಹಿಂಗೆ ಟರ್ನ್ ಮಾಡಿ ಹಿಂಗೆ ಆಚೆ ಹೋದ ತಕ್ಷಣ ನಮಗೆ ಯಾವುದೇ ಒಂದು ಭಾರತ ಮಾತಾ ಸ್ಟ್ಯಾಚು ಆದರೆ ಸಿಗುತ್ತೆ. ಅಷ್ಟೇ ಇಲ್ಲಿ ನಾವು ಫ್ರಂಟ್ ಹೋಗೋದು ನೋಡಿ. ಅಲ್ಲಿ ನಮ್ಮ ತಾಯಿ ಒಂದು ಭರತ ಮಾತೆ ತಾಯಿ ಅಲ್ಲಿದ್ದಾರೆ ನೋಡೋಣ. ಆ್ಯಕ್ಚುಲಿ ಇಂಡಿಯಾ ಬಗ್ಗೆ ತುಂಬ ಜನ ಗೌರವ ಇರೋದು ನೋಡಿ. ಆ್ಯಕ್ಚುಲಿ ನಮ್ಮ ಇವತ್ತವರೆಗೂ ಭರತ ಮಾತೆ ತಾಯಿನ ಯಾರು ನೋಡಿದ್ದೀರಾ? ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದೇ ಒಂದು ಇದರಲ್ಲಿ ಸೊ ನಿಮಗೇನು ಸ್ಕಿಪ್ ಮಾಡಲ್ಲ, ಏನಿಲ್ಲ. ಆ್ಯಕ್ಚುಲಿ ಇದರಲ್ಲಿ ಎಡಿಟಿಂಗ್ ನಾನು ಎಡಿಟಿಂಗ್ ಏನು ಜಾಸ್ತಿ ಎಡಿಟಿಂಗ್ ನಾನು ತುಂಬ ತಗೊಳ್ಳಲ್ಲ. ಆ್ಯಕ್ಚುಲಿ ಇದು ಏನು ನಾನು ವೀಡಿಯೋ ಶೂಟ್ ಮಾಡ್ತೀನೋ ಇದೇ ಥರ ಇದಕ್ಕೆ ಮ್ಯೂಸಿಕ್ ಆಗಲಿ ಇಲ್ಲಾಂದರೆ ಬಟ್ ಎಕ್ಸ್ಟ್ರಾ ಆಗಲಿ ಏನೂ ಇದು ಮಾಡಲ್ಲ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಮುದ್ರ, ಗಾಳಿ ನೋಡಿ, ಎಲ್ಲ ಆಟ ಆಡ್ತಾಯಿದ್ದಾರೆ ಚಿಕ್ಕ ಮಕ್ಕಳೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ
ಬಂದುಬಿಟ್ಟು ನಮ್ಮ ಭರತ ಮಾತೆ ಇದ್ದಾರೆ ನೋಡಿ. ಶ್ರೀ ತಾಯಿ ಆಶೀರ್ವಾದ ಯಾವಾಗೂ ಇರಲಿ ನೋಡಿ. ಆ್ಯಕ್ಚುಲಿ ಭರತ ಮಾತೆ ಕಣ್ಣಂತ ಒಂದು ಅದ್ಭುತ ಇದು ನೋಡಿ. ಎಷ್ಟು ಅದ್ಭುತವಾಗಿದ್ದಾರೆ ಭರತ ಮಾತೆ ನೋಡಿ. ಆ್ಯಕ್ಚುಲಿ ನೋಡಿ ತಾಯಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಮಾಡ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್. ಆ್ಯಕ್ಚುಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ನನಗೆ ಒಂದು ಸ್ಫೂರ್ತಿ. ಅವರು ನಿಜವಾಗ್ಲೂ ಇವತ್ತು ಇಂಡಿಯಾ ಈ ಥರ ಇದೆ ಅಂದರೆ ನಿಜವಾಗ್ಲೂ ಇವತ್ತು ನಮಗೆ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲ ಅಂದರೆ ನಮ್ಮ ಇಂಡಿಯಾ ಇವತ್ತು ನಿಜವಾಗ್ಲೂ ಚೂರು ಆಗೋಗುತ್ತೆ. ನಿಜವಾಗ್ಲೂ ಇವತ್ತು ಇಂಡಿಯಾ ಅನ್ನೋ ಇದೇ ಇರಲಿಲ್ಲ. ಇವತ್ತು ನಮ್ಮ ಭಾರತ ದೇಶ ಈ ಥರ ಬಟ್ ಎಲ್ಲರೂ ನೋಡ್ತೀರ. ಅದು ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಕೊಟ್ಟ ಒಂದು ಭಿಕ್ಷೆ ಅಂತಲೇ ಹೇಳ್ಬೋದು. ಸೊ ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ತುಂಬ ಇಷ್ಟನೇ ಇದೆ ಅವ್ರ ಬಗ್ಗೆ. ಸೊ ಅವ್ರ ಬಗ್ಗೆ ಒಂದು ಡೀಪಾಗಿ ನಾವು ಡಿಸ್ಕಸ್ ಮಾಡೋಣ ನೋಡಿ. ಆ್ಯಕ್ಚುಲಿ ಇವಾಗ ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಕಟ್ಟಿದ್ರೆ ತುಂಬ ಸಂತೋಷ ಆಗುತ್ತೆ. ಸೊ ಈ ಥರ ಒಂದು ಸ್ಫೂರ್ತಿ ಬೇಕು. ಈ ಥರ ನಿಜವಾಗ್ಲೂ ಈ ಥರ ವ್ಯಕ್ತಿಗಳನ್ನ ಸ್ವಲ್ಪ ಬೆಳೆಸ್ಬೇಕಾಗತ್ತೆ ನೋಡಿ. ತುಂಬ ಚೆನ್ನಾಗಿ ನಿಜವಾಗ್ಲೂ ನೋಡಿ. ಗಾಂಧಿ ರಾಕ್ ಮೆಮೋರಿಯಲ್ ಒಂದು ಪಾರ್ಕ್ ಆಗಿರ್ಬೋದು, ಚಿಕ್ಕ ಸ್ಮಾಲ್ ನೋಡಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್. ಸ್ನೇಹಿತರೆ ಇದು ಬಂದ್ಬಿಟ್ಟು ಡೇ 1ನಲ್ಲಿ ಪಾರ್ಟ್ 2. ಪಾರ್ಟ್ 1 ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೀವಿ. ಪಾರ್ಟ್ 1 ನೋಡಿ, ಆಮೇಲೆ ಪಾರ್ಟ್ 2 ನೋಡಿ, ನಿಮ್ಗೆ ಕ್ಲಾರಿಟಿ ಬರುತ್ತೆ. ಆಯ್ತು ಸ್ನೇಹಿತರೆ, ಆ್ಯಕ್ಚುಲಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಮ್ಗೆ ಬಂದ್ಬಿಟ್ಟು ಸ್ಟೇ ಏರಿಯಾ ಸಿಕ್ಕಿಲ್ಲ. ಆ್ಯಕ್ಚುಲಿ ನಾನು ತುಂಬ ಟ್ರೈ ಮಾಡಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸ್ವಲ್ಪ ಸೇಫ್ಟಿ ಇಲ್ಲ ಏರಿಯಾ. ಆ್ಯಕ್ಚುಲಿ ಇದು ಕನ್ಯಾಕುಮಾರಿ ಬಂದ್ಬಿಟ್ಟು ಅದಕ್ಕೆ ನಾನಿಲ್ಲಿ ಬೆಡ್ರೂಮ್ ಬುಕ್ ಆ್ಯಕ್ಚುಲಿ ಒಂದು ಲಾಡ್ಜ್ ಹತ್ರ ಬುಕ್ ಮಾಡಿದೆ. ಸೊ ಆ್ಯಕ್ಚುಲಿ ಒನ್ ಡೇಗೆ ಬಂದುಬಿಟ್ಟು ಓಕೆ ಬೆಟರ್ ನೋಡಿ. ಈ ಥರ ನಮ್ಮ ರೂಮ್ ನೋಡಿ ಬೆಟರ್. ಆ್ಯಕ್ಚುಲಿ ಒಂದು ಫ್ಯಾನ್ ಕೊಟ್ಟಿದ್ದಾರೆ, ಟೇಬಲ್ ಎಲ್ಲ ಕೂಡ. ಆ್ಯಕ್ಚುಲಿ ನಾವು ಬಂದುಬಿಟ್ಟು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಬಂದುಬಿಟ್ಟು ಫುಡ್ಡು ನಮಗೆ ಇವತ್ತು ತುಂಬ ಹೊಟ್ಟೆ ಹಸ್ತಿದೆ. ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು ತುಂಬ ಒಂದು 10:30 ಆಗಿದೆ ಮೋಸ್ಟ್ಲಿ ಇವಾಗ. ಸೊ ಇವಾಗ ಒಂದು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇರೋ ಆ್ಯಕ್ಚುಲಿ ನಾವು ಬಂದುಬಿಟ್ಟು ಮ್ಯಾಗಿ ಮಾಡೋಣ. ಆ್ಯಕ್ಚುಲಿ ಮ್ಯಾಗಿ ಮಾಡಿಬಿಟ್ಟು ಒಂದು ಪರೋಟ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆ್ಯಕ್ಚುಲಿ ಮಾತ್ರ ಒಂದು ಚಟ್ನಿ ಪೌಡರು ಪಿಕ್ಕಲ್ಲು ಎಲ್ಲ ಇದೆ. ಸೊ ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಇವತ್ತು. ಒಂದು ಟೈಮ್ಗೆ ಏನಾಗಲ್ಲ. ಸೊ ಆ್ಯಕ್ಚುಲಿ ಇವಾಗ ಬಂದುಬಿಟ್ಟು ಸ್ವಲ್ಪ ವಾಟರ್. ಆ್ಯಕ್ಚುಲಿ ಮ್ಯಾಗಿ ಬಂದುಬಿಟ್ಟು 2 ಮಿನಿಟ್ಸಲ್ಲಿ ಮ್ಯಾಗಿ ಆಗೋಗುತ್ತೆ ನೋಡಿ. ನೀವು ನೋಡ್ತಾ ಇರ್ಬೋದು. ನಾನು ಸ್ವಲ್ಪ ವಾಟರ್ ಹಾಕಿದ್ದೀನಿ ನೋಡಿ, ಅರ್ಧ ವಾಟರ್ ಹಾಕಿದ್ದೀನಿ. ಆ್ಯಕ್ಚುಲಿ ಮ್ಯಾಗಿ ಬಂದುಬಿಟ್ಟು ಸಿಂಪಲ್. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೀನಿ ಮ್ಯಾಗಿ ಮಾಡೋದು ತುಂಬ ಕಷ್ಟ ಹಂಗೆ ಅಂತ. ಆ್ಯಕ್ಚುಲಿ ಜಸ್ಟ್ 2 ಮಿನಿಟ್ ನೋಡಿ ಗ್ಯಾಸ್ ಆನ್ ಮಾಡ್ತೀನಿ. ಗ್ಯಾಸ್ ಯಾವ ಥರ ನೋಡಿ ಗ್ಯಾಸ್ ಬೇರೆ ಆನ್ ಆಗಿದೆ. ಇಲ್ಲಿ ಫ್ಯಾನ್ ಆಫ್ ಮಾಡಬೇಕಾಗುತ್ತೆ. ಯಾಕಂದರೆ ಫ್ಯಾನ್ ಆಫ್ ಮಾಡಿದ್ರೆ ಫ್ಯಾನ್ಗೆ ಯಾಕೆ ತುಂಬ ಇದಾಗ್ತದೆ. ಅದಕ್ಕೆ ಫ್ಯಾನ್ ಆಫ್ ಮಾಡಿದ್ರೆ ಇಲ್ಲಿ ತುಂಬ ಸೆಕೆ ಇಲ್ಲಿ. ಆ್ಯಕ್ಚುಲಿ ಓಕೆ, ನೋ ಪ್ರಾಬ್ಲಮ್. ಗೇರ್ನ ಆ್ಯಕ್ಚುಲಿ ಒಂದು ನಿಮಿಷ ಫ್ಯಾನ್ ಆಫ್ ಮಾಡೋಣ. ಒಂದು ಏನು ಪ್ರಾಬ್ಲಮ್ ಇಲ್ಲ. ಸೊ ಅನ್ಸುತ್ತೆ ಆ್ಯಕ್ಚುಲಿ ನಾವು ಒಂದು ನಿಮಿಷ ಫ್ಯಾನ್ ಆದರೆ ಆಫ್ ಮಾಡೋಣ. ಬಿಟ್ಟು ನಾವು ಮ್ಯಾಗಿ ಆದರೆ ಈ ಥರ ಮಾಡ್ಕೊಳ್ಳೋಣ ನಾವು. ಸೊ ಫಸ್ಟ್ ಮ್ಯಾಗಿ ಮಾಡಿಬಿಟ್ಟು ಆಮೇಲೆ ಬಂದುಬಿಟ್ಟು ಒಂದು ಪರೋಟ ಗಾರಿ ಹಾಕೋಣ. ನೀವು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಒಂದು ಫಸ್ಟ್ ಬಂದುಬಿಟ್ಟು ಇಲ್ಲಿ ಮ್ಯಾಗಿ ಮಸಾಲ ಕೊಟ್ಟಿರ್ತಾನೆ. ಮ್ಯಾಗಿ ಮಸಾಲ ಹಾಕೊಂಡ್ಬಿಟ್ರೆ ಗ್ಯಾಸ್ ಸ್ವಲ್ಪ ಜಾಸ್ತಿ ಇಕ್ಕೋಣ. ಬಿಸಿಯಾರು ತುಂಬ ಬಿಸಿ ಮಾಡ್ತಾರೆ, ತುಂಬ ಹೀಟ್ ಇದೆ ಆ್ಯಕ್ಚುಲಿ. ಡಸ್ಟ್ಬಿನ್, ವಾಶ್ರೂಮ್ ಎಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ನೋ ಪ್ರಾಬ್ಲಮ್. ನಾನು ತೋರಿಸ್ತೀನಿ ಒಂದು ಹೆಂಗಿದೆ ಅಂದ್ಬಿಟ್ಟು. 2 ಮಿನಿಟ್ಸ್ ಮ್ಯಾಗಿ ಕ್ಲೋಸ್. ಕುಡಿತದೆ ಮ್ಯಾಗಿ ಇದ್ರೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಮ್ಯಾಗಿ ರೆಡಿ ಐತಿ. ಇವಾಗ ಬಂದ್ಬಿಟ್ಟು ನಾವು ಪರೋಟ ಮಾಡ್ಕೊಳ್ಳೋಣ. ಪರೋಟ ಮಾಡೋಕ್ಕೆ ಬಂದ್ಬಿಟ್ಟು ಆಯಿಲ್. ಆ್ಯಕ್ಚುಲಿ ಇದು ಆಯಿಲ್ ಎಲ್ಲ ತುಪ್ಪ. ಸೊ ತುಪ್ಪ ಹಾಕಿದ್ರೆ ಟೇಸ್ಟ್ ಅಂತ ಪರೋಟ ಸೂಪರಾಗಿ ಟೇಸ್ಟ್ ಬರುತ್ತೆ.
2 ಪರೋಟ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಜಸ್ಟ್ ನಾವು ಸ್ವಲ್ಪ ತುಪ್ಪ ಹಾಕಿದ್ರೆ ಸಾಕು. ನಾವು ನೋಡಿ ಯಾವ ಥರ ಇಟ್ಬಾರ್ದು ಅಂದ್ಬಿಟ್ಟು ಜೋಲ್ ತುಪ್ಪ ಹಾಕ್ಕೊಂಡು ಯಾವತ್ತ ಪರೋಟ ತಿನ್ನಿ. ಎಕ್ಸಲೆಂಟ್ ಪರೋಟ. ಒಂದು ನಿಮಿಷ ಪರೋಟ. ಈ ಪರೋಟ ಬಂದುಬಿಟ್ಟು ನಾವು ಬೇಗ ಇಲ್ಲಾಂದರೆ ಪರೋಟ ತೊಗೊಂಡು ನಾವು. ಸೊ ನಮಗೆ ಬಂದುಬಿಟ್ಟು 70 ರೂಪೀಸ್ಗೆ 10 ಪರೋಟ ಕೊಡ್ತಾರೆ. ಇಲ್ಲಿ ನೋಡ್ತಾರೆ ನೋಡಿ ಪರೋಟ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈ ಥರ ಅನ್ಕೊಂಬಿಟ್ಟು ಈ ಥರ ಮಾಡಿದ್ರೆ ಪರೋಟ ನೋಡಿ. ನಾವು 1-2 ಪರೋಟ ಹಾಕೊಳ್ಳೋಣ. ನೋಡಿ ಬಿಸಿ ಬಿಸಿ ಪರೋಟ ರೆಡಿ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರೋಟ ಆಗಿದೆ ನೋಡಿ. ಚಿಕ್ಕ ಪರೋಟ ಇಲ್ಲಿ ನೋಡಿ. ವಾವ್ ಸೂಪರಾಗಿದೆ ರೀ ನಿಜವಾಗ್ಲೂ ಪರೋಟ ಮಾತ್ರ. ಓಕೆ ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಒಂದು ಬಿಸಿ ಬಿಸಿ ಪರೋಟ ರೆಡಿ ನೋಡಿ. ವಾವ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಪರೋಟ ರೆಡಿ ಆಗಿದೆ. ಆ್ಯಕ್ಚುಲಿ 2 ಪರೋಟ. ಇದಕ್ಕೆ ಬಂದ್ಬಿಟ್ಟು ಚಟ್ನಿ ನಾನು ಹೇಳ್ದಲ್ಲ ಆಲ್ರೆಡಿ ನಿಮಗೆ. ಚಟ್ನಿ ಪೌಡ್ರ್ ಇದೆ, ಪಿಕ್ಕಲ್ ಇದೆ, ತುಪ್ಪ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಚಟ್ನಿ ಪೌಡ್ರ್ ಹಾಕೊಂಡ್ರೆ ಅಂತ ಪಿಕ್ಕಲ್ಗಂತೂ ಪರೋಟಗೆ ಸೂಪರ್ ಟೇಸ್ಟ್. ಸೊ ಇವತ್ತಿನ ಡಿನ್ನರ್ ಆದರೆ ಇವತ್ತು ಮುಗೀತು. ಸೊ ಇವತ್ತು ನಾವು ಡಿನ್ನರ್ ಮಾಡಿಬಿಟ್ಟು ಸೊ ಇಲ್ಲಿಗೆ ಆರಾಮಾಗಿ ಮಲ್ಗೋಣ. ಸೊ ಇಲ್ಲಿಗೆ ಡೇ 1 ಕ್ಲೋಸ್. ಸೊ ಡೇ 2 ನಾಳೆ ಸ್ಟಾರ್ಟ್ ಮಾಡೋಣ. ಸೊ ಡೇ 1ಗೆ ಇಷ್ಟೊಂದಿಗೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ನನ್ನ ದಿನ ಆ್ಯಕ್ಚುಲಿ ತುಂಬ, ಯಾಕಂದರೆ ಫಸ್ಟ್ ಡೇ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು, ತುಂಬ ಇದಾಗಿತ್ತು. ಫುಡ್ಡು ಹೆಂಗೆ ಮಾಡಬೇಕು, ಸ್ಟೇ ಮಾಡಬೇಕು ಅದು ಇದು ಅಂದ್ಬಿಟ್ಟು ತುಂಬ ಟೆನ್ಷನಲ್ಲಿದೆ. ಆ್ಯಕ್ಚುಲಿ ಬಂದುಬಿಟ್ಟು ಓಕೆ ಪರವಾಗಿಲ್ಲ. ಇವತ್ತು ಡೇ 1 ಬಂದ್ಬಿಟ್ಟು ಚೆನ್ನಾಗಿ ನಡೀತು. ಅಂದ್ಕೊಂಡಿದ್ದಂಗೆ ನಡೀತು ಪ್ಲ್ಯಾನ್ ಎಲ್ಲ. ಬಟ್ ಸ್ಟೇ ಒಂದು ಮಾತ್ರ ಓಕೆ ಬೆಟರ್, ಪರವಾಗಿಲ್ಲ. ಯಾಕಂದರೆ ಆ್ಯಕ್ಚುಲಿ ನಮ್ಗೆ ಕಮ್ಮಿ ಬೆಲೆಯಲ್ಲೇ ಸಿಕ್ತು. ಆ್ಯಕ್ಚುಲಿ ಸ್ವಲ್ಪ ಸೇಫ್ಟಿ ಪರವಾಗಿಲ್ಲ. ಬಟ್ ಸ್ಟೇ ಎಲ್ಲ ಸಿಗ್ತಲ್ಲ, ಇದರಲ್ಲಿ ವಾಶ್ ಮಾಡ್ಕೋಬೋದೆಲ್ಲ, ಇವೆಲ್ಲ ತೊಳ್ಕೊಬೋದು, ಇದು ಮಾಡ್ಕೋಬೋದು, ಬೇಸಿ ವಾಸನೆ ಇರುತ್ತೆ. ಬಟ್ ಚೆನ್ನಾಗಿದೆ, ಓಕೆ ಪರವಾಗಿಲ್ಲ. ಸೊ ಓಕೆ ನಾವು ಇಲ್ಲಿಗೆ ಡೇ 1 ಕ್ಲೋಸ್ ಮಾಡೋಣ. ಬಾಯ್. ಡೇ 2 ಸ್ಟಾರ್ಟ್ ಮಾಡೋಣ. ಓಕೆ.